ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕಾಗಿ ಕದನ ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟಲು ಒಕ್ಕಲಿಗ ಶ್ರೀಗಳೇ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಎದುರೇ ಸ್ವಾಮೀಜಿಯವರು ಮನವಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕದನ ಜೋರಾಗ್ತಾ ಇದೆ. ಸಿಎಂ ಡಿಸಿಎಂ ಎದುರೇ ಚಂದ್ರಶೇಖರ ಶ್ರೀ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲಿ ಎಂದಿದ್ದಾರೆ. ನಿಮಗೆ ಅನುಭವ ಇದೆ, ಡಿಕೆಗೆ ಅವಕಾಶವನ್ನ ಮಾಡಿಕೊಡಿ ಎಂದಿದ್ದಾರೆ ಶ್ರೀಗಳು. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಇದು ಸಾಧ್ಯ. ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿರುವುದು. ಒಕ್ಕಲಿಗ ಶ್ರೀ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿದೆ. ಹೆಚ್ಚುವರಿ ಡಿಸಿಎಂ ಫೈಟ್ ನಡುವೆ ಇದೀಗ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ ಸಿಎಂ ಕದನ. ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನ ಸ್ವಾದ ಮಾಡಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಎಲ್ಲರೂ. ಇನ್ನು ಟಿವಿ9 ಜೊತೆ ಮಾತನಾಡಿರುವ ಚಂದ್ರಶೇಖರ ಸ್ವಾಮೀಜಿ, ರಾಜ್ಯದಲ್ಲಿ 135 ಸ್ಥಾನಗಳನ್ನು ಗೆಲ್ಲಿಸಿರುವುದು ಡಿಕೆಶಿ. ಸಿದ್ದರಾಮಯ್ಯ ಸುಮ್ಮನೆ ಇದ್ದು ಅಧಿಕಾರಕ್ಕೇರಿದ್ದಾರೆ. ದುಡ್ಡು ಖರ್ಚು ಮಾಡಿ ಓಡಾಡಿರುವುದು ಡಿಕೆಶಿ. ಹೀಗಾಗಿ ಡಿಕೆಶಿಗೆ ಸಿಎಂ ಸ್ಥಾನ ಕೊಡಬೇಕಾಗಿರುವುದು ಧರ್ಮ ಅಂತ ಹೇಳಿದ್ದಾರೆ. ಈಗ 135 ಸೀಟ್ ಗೆಲ್ಸಿರೋದು ಯಾರು? ಡಿ ಕೆ ಶಿವಕುಮಾರ್ ಅವರು ದುಡ್ಡು ಖರ್ಚು ಮಾಡಿ ಓಡಾಡಿ ಗೆಲ್ಸಿರೋದು. ಇವ್ರು ಸುಮ್ಮನೆ ಇದ್ದು ಅಧಿಕಾರಕ್ಕೆ ಬಂದಿರೋದು. ಅದ್ರ ಬಗ್ಗೆನೇ ಹೇಳೋದಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕಾದದ್ದು ಧರ್ಮ. ಅಂದರೆ ಈಗ ಎಷ್ಟು ದಿನಗಳಲ್ಲಿ ಆಗಬೇಕು ಅಂತ ಏನಾದ್ರು ತಾವೇನಾದ್ರು ಮಾತಾಡ್ತೀರ? ಈಗ ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಅವ್ರು ಇನ್ನೂ ಬಿಟ್ಕೊಟ್ಟಿಲ್ಲ, ತಳ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದರೂ ಅವ್ರಿಗೆ ಮನವರಿಕೆ ಮಾಡಿ ಅದು ಮಾಡಿಕೊಡ್ಬೇಕು. ಈಗ 135 ಸೀಟ್ ಗೆಲ್ಸಿರೋದು ಯಾರು? ಒಕ್ಕಲಿಗ ಸ್ವಾಮೀಜಿ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ನಿರಾಕರಿಸಿದ್ದಾರೆ. ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಜೊತೆಗೆ ನಾನು ಸಿಎಂ ದೆಹಲಿಗೆ ತೆರಳುತ್ತಾ ಇದ್ದೇವೆ ಅಷ್ಟೇ ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡದೆ ಮುಂದೆ ಸಾಗಿದ್ದಾರೆ. ನಾವು ಎಲ್ಲ ಹೊಸ ಎಂಪಿಗಳಿಗೆ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಮುಂದಕ್ಕಿಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಇಬ್ರು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಎಂದ ಶ್ರೀಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲವನ್ನೂ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಸಮುದಾಯಕ್ಕೊಂದು ಡಿಸಿಎಂ ಅಂತ ಹೇಳಿ ಬರ್ತಿದ್ದಾರೆ, ಅದು ಅವಶ್ಯಕತೆ ಇದೆಯಾ ಸರ್? ಈಗ ಏನಾಗುತ್ತೆ ಸರ್? ಆಗುತ್ತಾ ಸಿಎಂ ಪಟ್ಟ ಕೇಳ್ತಿದ್ದಾರೆ ಸರ್? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈಗಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಹೆಚ್ಚುವರಿ ಡಿಸಿಎಂಗೋಸ್ಕರ ಕದನ ಶುರುವಾಗಿದೆ. ಸಾಕಷ್ಟು ಮಂದಿ ಲಾಬಿ ನಡೆಸುತ್ತಿದ್ದಾರೆ. ಇದರ ನಡುವೆ ಇದೀಗ ಸಿಎಂ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು ಶ್ರೀಗಳ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಶ್ರೀಗಳು ಏನ್ ಹೇಳಿದ್ರು, ಅದಕ್ಕೆ ಸಿಎಂ ಡಿಸಿಎಂ ಅವರ ಪ್ರತಿಕ್ರಿಯೆ ಹೇಗಿತ್ತು, ಏನಾಗುತ್ತೆ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಈ ವಿಚಾರ? ಖಂಡಿತವಾಗ್ಲೂ ಮಧುಶ್ರೀ, ಅಂದ್ರೆ ಕಾಂಗ್ರೆಸ್ ಪಾಳಯದಲ್ಲಿ 3 ಅಥವಾ 5 ಡಿಸಿಎಂ ಆಗ್ಬೇಕು ಅನ್ನೋ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ವಿಶ್ವ ಒಕ್ಕಲಿಗ
ಮಹಾಮಠ ಸಂಸ್ಥಾನದ ಜಗದ್ಗುರು ಆದಂತಹ ಅಂದ್ರೆ ಈಗ ಚಂದ್ರಶೇಖರ್ ಸ್ವಾಮೀಜಿ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು, ಅದು ವೇದಿಕೆಯ ಮೇಲೆಯೇ ಸಿಎಂ ಸಿದ್ದರಾಮಯ್ಯ ಬಳಿ ಮನವಿಯನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಒಂದು ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಇದು ರಾಜ್ಯ ರಾಜಕೀಯದಲ್ಲಿ ಈಗ ದೊಡ್ಡ ಚರ್ಚೆಗೆ ಕೂಡ ಗ್ರಾಸ ಆಗಿರುವಂತದ್ದು. ಇದೆಲ್ಲದರ ಬೆನ್ನಲ್ಲೇ ಅಂದ್ರೆ ಪ್ರಮುಖವಾಗಿ ಈಗ ಅಂದ್ರೆ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆನ ಕೂಡ ಕೊಟ್ಟಿರುವಂತದ್ದು, ಸಾಕಷ್ಟು ಒಂದು ಪ್ರಶ್ನೆಯೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಮಾತಾಡ್ತಾ, ಅಂದ್ರೆ 135 ಸೀಟನ್ನ ಬರೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಪರಿಶ್ರಮ ಕೂಡ ದೊಡ್ಡದಾಗಿದೆ, ಸಿದ್ದರಾಮಯ್ಯ ಅವರು ಎಷ್ಟು ಕಷ್ಟಪಟ್ಟಿರೋ ಒಂದು ಮಾತನ್ನು ಕೂಡ ಹೇಳ್ತಾ ಬರ್ತಾ ಇದ್ರು. ಪ್ರಮುಖವಾಗಿ ಈಗ ಡಿಸಿಎಂ ಚರ್ಚೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೊಂದು ಹಂತ ಕೂಡ ತಲುಪಿರುವಂತದ್ದು. ಅಂದ್ರೆ ಈಗಾಗಲೇ ಒಕ್ಕಲಿಗ ನಾಯಕರು ಕೂಡ ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ಇದರ ತೀವ್ರತೆ ಇಲ್ಲದೆ ಹೋದದ್ದು ಕೂಡ ಮುಂದಿನ ದಿನಗಳಲ್ಲಿ ಇದರ ತೀವ್ರತೆ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಕೆಲವೊಂದು ಸಚಿವರು ಕೂಡ ಡಿಸಿಎಂಗೆ ಪಟ್ಟನ್ನ ಹಿಡಿದಿದ್ದಾರೆ. ಈ ದೆಹಲಿಯ ಒಂದು ಕದವನ್ನ ಕೂಡ ತಟ್ಟಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಸಿಎಂ ಆಗ್ಲೇಬೇಕು ಅಂತ ಈಗ ಒಕ್ಕಲಿಗ ನಾಯಕರು, ಒಕ್ಕಲಿಗ ಸ್ವಾಮೀಜಿಗಳೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರ ಬ್ಯಾಟಿಂಗ್ ಬೀಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಇವತ್ತಿನ ಒಂದು ಸ್ವಾಮೀಜಿ ಅವರ ಹೇಳಿಕೆ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತದೆ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ.